ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. RSS ಬ್ಯಾನ್ ಅನ್ನುವಂಥದ್ದು ನೀವು ಕೇಳೇ ಇರ್ತೀರಾ. ಅದಾದ ನಂತರ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರೆ, ಬಿಜೆಪಿಯಿಂದ ಮನವೊಲಿಸುವಂತ ಕೆಲಸ ಆಗಿದೆ ಡಿ.ಕೆ. ಶಿವಕುಮಾರ್ಗೆ ಅನ್ನುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡಲು ಕಾಂಗ್ರೆಸ್ ವಕ್ತಾರರು ಆಗಿರುವಂತಹ ದರ್ಶನ್ ಅವರು ನಮ್ಮ ಜೊತೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಇವಾಗ ಮೊನ್ನೆ ಆರ್ ಅಶೋಕ್ ಅವರು ಹೇಳಿರುವಂತಹ ಹೇಳಿಕೆ, ಡಿ.ಕೆ. ಶಿವಕುಮಾರ್ ಅವರು RSS ಇದನ್ನ ಬಿಟ್ಟು, ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬರ್ತಾರೆ ಅನ್ನುವಂತ ಹೇಳಿಕೆ ಏನಾದ್ರೂ ಮನವೊಲಿಸುವಂತ ಕೆಲಸ ಆಗಿತ್ತಾ? ನಿಮಗೆ ಏನಾದ್ರೂ ಗೊತ್ತಿತ್ತು? ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಅವರೊಬ್ರು ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರ ನಡೆ ನುಡಿ ಹಾವ ಭಾವ ಯಾವ ಒಂದು ತೂಕದಲ್ಲಿ ಅವ್ರು ಇರ್ಬೇಕು ಅನ್ನುವಂಥದ್ದನ್ನ ಬೇಸಿಕ್ ಕಾಮನ್ ಸೆನ್ಸು ಅವ್ರಿಗಿಲ್ಲ. ಯಾಕೆಂದ್ರೆ ಅವರು ವಿಧಾನಸೌಧ ಒಳಗಡೆನೆ ಆಗಿರ್ಬೋದು ಅಥವಾ ವಿಧಾನಸೌಧ ಹೊರಗಡೆನು ಯಾವ್ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಒಂಥರ ಹಾಸ್ಯಾಸ್ಪದವಾಗಿ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ರಾಜಕೀಯ ಪ್ರಬುದ್ಧತೆಯನ್ನ ಅವ್ರು ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಒಂದು ಆಳುವ ಪಕ್ಷ ಆದಾಗ ಅದಕ್ಕೆ ಸರಿಸಮನಾಗಿ ಒಬ್ಬ ವಿರೋಧ ಪಕ್ಷ ನಾಯಕ ಇರ್ಬೇಕಾಗ್ತದೆ. ಹಿಂದೆಲ್ಲ ನಾವು ನೋಡಿದೀವಿ, ಯಡಿಯೂರಪ್ಪ ಸಾಹೇಬ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂತ ಪ್ರತೀತಿ ಎಲ್ಲ ಇದ್ದಂಥದ್ದು. ಅನೇಕ ಘಟಾನುಘಟಿಗಳು ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಆದ್ರೆ ಈ ರೀತಿಯಾದಂತ ಲಘುವಾಗಿ ಮಾತನಾಡುವಂತಹ ಮತ್ತೆ ಕೇವಲವಾದಂತಹ ವರ್ತನೆ ಮಾಡುವಂತಹ ಏಕೈಕ ವಿರೋಧ ಪಕ್ಷದ ನಾಯಕ ಬಹಳ ವರ್ಷಗಳ ನಂತರ ಕರ್ನಾಟಕ ಕಾಣ್ತಿರೋದು ಕರ್ನಾಟಕದ ದುರ್ದೈವ. ನೀವು ಕೇಳಿದ್ರಿ ಪ್ರಶ್ನೆನ, ಆರ್ ಅಶೋಕ್ ಅವರು ಹೀಗೆ ಹೇಳಿದ್ದಾರೆ ಅಂತ ಹೇಳಿ. ಈ ರಾಜಕೀಯ ಏನು ಪಡಸಾಲೆಯಲ್ಲಿ ನಾವು ಅನೇಕ ಬದಲಾವಣೆಗಳನ್ನ ನೋಡಿದೀವಿ. ಯಡಿಯೂರಪ್ಪ ಸಾಹೇಬ್ರು ಅವ್ರ ಪಕ್ಷವನ್ನ ಬಿಟ್ಬಿಟ್ಟು ಅವರು ಹೊಸದೊಂದು KJP ಪಾರ್ಟಿಯನ್ನ ಕಟ್ಟಿದ್ರು. ಶ್ರೀರಾಮುಲು ಅವ್ರ ಪಕ್ಷ ಬಿಟ್ಟು ಬೇರೆ ಒಂದು ಪಾರ್ಟಿನೂ ಕಟ್ಟಿದ್ರು. ಹಾಗೇನೆ ಇನ್ JDS ನೋಡಿದ್ರೆ ಅವ್ರಿಗೊಂದಿನ ಈ ಕಡೆ ಮಗ್ಳು ಬದಲಾಯಿಸಿದ್ರೆ JDS, BJP ಈ ಕಡೆ ಬದಲಾಯಿಸಿದ್ರೆ ಕಾಂಗ್ರೆಸ್ ಅಂತೇಳಿ ಅವರು ಒಂದು ಸಿದ್ಧಾಂತವಿಲ್ಲದ ರಾಜಕೀಯವನ್ನ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ, ಜಾತ್ಯತೀತ ಜನತಾದಳ, ಯಾಕೆಂದ್ರೆ ಇದನ್ನ ಒತ್ತಿ ಹೇಳ್ಬೇಕು, RSS ನವರಿಗೆ ಜಾತ್ಯತೀತನ ಪದ ಅಂದ್ರೆ ಆಗಲ್ಲಂತೆ. ಆದ್ರೆ ಜಾತ್ಯತೀತ ಪಕ್ಷ ಇವತ್ತು ಅವ್ರ ಜೊತೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರು ಹೇಳಿದ್ದಾರೆ. ಮತ್ತೆ ನನಗೆ ನನ್ನ ಬಹಳ ಆತ್ಮೀಯ ಸ್ನೇಹಿತರು ಅವರು ವಿದೇಶದಲ್ಲಿ ಒಂದು ಎಂಬಸಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ಗೆ ಆ ಒಂದು ಮೂಲದಲ್ಲೂ ಕೇಳಿದ್ದೆ, ಇವರಿಗೆ ಒಂದು ಸಂಚನ ರೂಪಿಸ್ತಾರೆ. ಯಾವಾಗ ಈ ದೇಶದಲ್ಲಿ ಅನೇಕ ಜನರನ್ನ ಈ ಬಿಜೆಪಿ ಆಳ್ವಿಕೆಗೆ ಬಂದಾದ್ಮೇಲೆ ಅವ್ರ ಹತ್ರ ಇರ್ತಕ್ಕಂಥ ಟೂಲ್ ಕಿಟ್ಗಳು, ಅವ್ರ ಹತ್ರ ಇರ್ತಕ್ಕಂಥ ಏನು ಪ್ರಾಡಕ್ಟ್ಗಳು ಅಥವಾ ಅವ್ರು ಸಾಕಿರ್ತಕ್ಕಂಥ ನಾಯಿಗಳು, ಹೇಳ್ಬೇಕಂತಂದ್ರೆ IT, ED, CBI ಇದನ್ನ ದುರ್ಬಳಕೆ ಮಾಡಿಕೊಂಡು, ನೀವು ಮುಕೇಲ್ ರಾಯ್ ನೋಡಿ, ಪ್ರಫುಲ್ ಪಾಟೀಲ್ ನೋಡಿ, ಅಜಿತ್ ಪವಾರ್ ಅವ್ರು ನೋಡಿ, ಏಕನಾಥ ಶಿಂದೆ ಅವ್ರು ಇರ್ಬೋದು, ಹಾಗೆ ದೇಶದ ಸುನಿಲ್ ದೇಸಾಯಿ ಆಗಿರ್ಬೋದು, ಸುಮಾರು 40ಕ್ಕೂ ಅಧಿಕ ಅನ್ಯ ಪಕ್ಷದ ನಾಯಕರುಗಳನ್ನ IT, ED ಚೂ ಬಿಡೋದು, ಅವರಿಗೆ ನಿಮ್ಮನ್ನ ಜೈಲಿಗೆ ಹಾಕಿಸ್ತೀವಿ ಅನ್ನೋದು, ಅವ್ರನ್ನ ಪಕ್ಷಕ್ಕೆ ಸೆಳೆಯೋದು, ಅವ್ರ ಕೇಸ್ಗಳೆಲ್ಲ ಖುಲಾಸೆ ಮಾಡಿ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡುವಂತ ಕೆಲಸವನ್ನ ಈ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ಪ್ರಯೋಗವನ್ನೇನಾದ್ರೂ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗ, ಅವರೇ ಹೇಳಿರೋ ಹಾಗೆ ನನ್ನ ಅಂತ್ಯನೂ ಕಾಂಗ್ರೆಸ್, ಅಂದ್ರೆ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಅವರ ರಾಜಕೀಯ ಜರ್ನಿ ಶುರುವಾಗಿದ್ದು ಕಾಂಗ್ರೆಸ್ ಇಂದನೇ, ರಾಜಕೀಯದಲ್ಲಿ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗೋದು ಕಾಂಗ್ರೆಸ್ ಇಂದನೇ, ಕಾಂಗ್ರೆಸ್ ಅವರ ಉಸಿರು ಅನ್ನುವಂತ ಬದುಕ್ತಾ ಇರ್ತಕ್ಕಂಥವ್ರು. ಅವ್ರ ಮೇಲೆ IT, ED, CBI ಎಲ್ಲಾ ಪ್ರಯೋಗ ಆಗಿ ಅವರಿಗೆ ಬಿಜೆಪಿನಲ್ಲಿ ಉತ್ತಮ ಹುದ್ದೆ ಕೊಡ್ತೀವಿ, ಬೇರೆಯವ್ರಿಗೆಲ್ಲ ಯಾವ ರೀತಿ ಇವರು ಅದು ಚೂಮಂತರ್ ಮ್ಯಾಜಿಕ್ಗಳು ಮಾಡ್ತಾ ಇದಾರಲ್ಲ ಅದಕ್ಕೆಲ್ಲ ಪ್ರಯತ್ನ ಪಟ್ಟರು. ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಯಾಕೆಂದ್ರೆ ಕಾಂಗ್ರೆಸ್ಸಿಗೆ ಇತಿಹಾಸ ಇರ್ತಕ್ಕಂಥದ್ದು ಸೆರೆವಾಸ ಅನ್ನುವಂಥದ್ದು ಕಾಂಗ್ರೆಸ್ಸಿಗರಿಗೆ ಮೊದಲಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ನೆಹರು 9 ವರ್ಷ ಸೆರೆವಾಸ ಅನುಭವಿಸಿದ್ದಾರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಾ. ಅಂಥದ್ರಲ್ಲಿ ಇದು ಯಾವುದೋ ಬಿಜೆಪಿ ಪಕ್ಷಕ್ಕೆ ಎದ್ರಿ ಪಕ್ಷದ ಸಿದ್ಧಾಂತಗಳನ್ನ ಬಿಟ್ಕೊಡುವಂತ ಒಂದು ವ್ಯಕ್ತಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಲ್ವೇ ಅಲ್ಲ. ನೀವೇನೇ ನನ್ನನ್ನು ಜೈಲಿಗೆ ಹಾಕಿದ್ರೂ ಸಮೇತ ನಾನು ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ, ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಮಡಿತೀನಿ ಅನ್ನುವಂತ ಸಿದ್ಧಾಂತವನ್ನು ಇಟ್ಕೊಂಡು ಯಾವುದೇ ತಪ್ಪನ್ನು ಮಾಡಲಿಲ್ಲ ಅಂತಂದ್ರು ಸುಮ್ಮನೆ ಸುಳ್ಳಿನ ಕೇಸ್ಗಳ ಮೂಲಕ ಅವ್ರಿಗೆ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾ ಕೇಸ್ಗಳು ಖುಲಾಸೆ ಆಯ್ತಲ್ವಾ. ಈ ರೀತಿಯಾದಂತ ತಂತ್ರ ಮಂತ್ರ ಇದಕ್ಕೆಲ್ಲ ತಿರುಮಂತ್ರ ಅಂತೂ ಗ್ಯಾರಂಟಿ ಡಿ.ಕೆ. ಶಿವಕುಮಾರ್ ಅವರು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಬಿಜೆಪಿ ವಿರೋಧ ಪಕ್ಷದಲ್ಲಿ ಆಳೋದಕ್ಕೂ ಅವ್ರ ಹತ್ರ ಲಾಯಕ್ಕಿಲ್ಲ, ಮತ್ತೆ ಅವ್ರ ವಿರೋಧ ಪಕ್ಷದಲ್ಲಿ ಕೂರಕ್ಕೂ ಅವ್ರಿಗೆ ಲಾಯಕ್ಕಿಲ್ಲ. ಇವತ್ತು ವಿರೋಧ ಪಕ್ಷದಲ್ಲಿ ಇತ್ಕೊಂಡೆ 3 ಜನ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ. ಹೆಬ್ಬಾರ್ ಅವರು, ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಯತ್ನಾಳ್ ಅವ್ರನ್ನ. ಇವ್ರು ಇವ್ರ ಪಕ್ಷದ ಶಾಸಕರುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಥವಾ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದು ಅದನ್ನ ನೋಡ್ಬೇಕು. ಇರೋದೇ ಈಗ 63 ಇಟ್ಕೊಂಡು ಅವ್ರು ಏನು ಸೆಳೆದೇನು ಉಪಯೋಗ?
ನಮ್ದು 141 ಸೀಟ್ ಇದೆ, ನಮ್ಮ ಕಾಂಗ್ರೆಸ್ಸಿಗೆ ಅವ್ರು ಏನೇನು ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ನಾಯಕರನ್ನ ಅವರು ಸೆಳೆಯೋದು ಮತ್ತಿನ್ನೊಂದು ಎಲ್ಲ ಹಗಲುಗನಸು. ಬೇಕಿದ್ರೆ ಅವ್ರ ಪಕ್ಷದವರೇ ಅರ್ಧಕ್ಕರ್ಧ ಜನನು ಈ ಕಡೆ ಕರ್ಕಬರುವಂತ ಶಕ್ತಿ ನಮ್ಮ ಕಾಂಗ್ರೆಸ್ ನಾಯಕರಿಗಿದೆ. ಆದ್ರೆ ನಮಗೆ ಅದರ ಅನಿವಾರ್ಯ ಇಲ್ಲ. ನಮ್ಮ ಪಕ್ಷ ಸುಭದ್ರವಾಗಿ 141 ಸೀಟನ್ನು ಹೊಂದಿದೆ ಮೇಡಮ್.